ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು ಅಂದ್ರೆ ಈ ಒಂದು 300 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇನ್ನು ಜಸ್ಟ್ 6 days ಇದೆ 20th ಬರೋದಕ್ಕೆ, ಮೇ 20th ಬರೋದಕ್ಕೆ. ನೀವು ಮೇ 20th ವರೆಗೆ ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತಾ ಇದ್ರ, ನೀವು ನನ್ನ ಸಬ್ಸ್ಕ್ರೈಬರ್, ನಾನ್ ಸಬ್ಸ್ಕ್ರೈಬರ್ ಯಾರೇ ಆಗಿರಿ, ಜಸ್ಟ್ ಫಾರ್ 300 rupees ಗೆನೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ. ನೀವು ಆಫ್ಟರ್ ಮೇ 21st 22nd ಕಾಲ್ ಮಾಡ್ತೀರಾ ಅಂದ್ರೆ ಐ ಡೋಂಟ್ ನೋ, ನಾನು 300 rupeesಗೆ ಆಫರ್ ಇಡ್ತೀನಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಮೇ 20ನೇ ತಾರೀಕು ಒಳಗಡೆ ಕಾಲ್ ಮಾಡಿದವ್ರಿಗೆ 300 rupees ಆಗಿ ನಿಮಗೆ ರೀಡಿಂಗ್ ಸಿಗುತ್ತೆ. ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಂಡು ಇವತ್ತೇ ನೀವು ಪೇ ಮಾಡ್ರಿ, ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಎಲ್ಲರ ಫೇವರೇಟ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ಲವ್ ನೋಟ್ಸ್ ಇರುತ್ತೆ. ಸೊ ತುಂಬಾ ಜನ ಆನ್ ಡಿಮ್ಯಾಂಡ್ ಯಾವಾಗ್ಲೂ ಇಷ್ಟಪಡುವಂತ ವಿಡಿಯೋ, ಮ್ಯಾಮ್ ರೀಡಿಂಗ್ ಮಾಡಿ, ಲವ್ ನೋಟ್ಸ್ ಮಾಡಿ, ಏಂಜಲ್ ಗೈಡೆನ್ಸ್ ಏನಿರುತ್ತೆ ಅಂತ ತಿಳಿಸ್ಕೊಡಿ ಅಂತ. ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಕೂಡ ಇರುತ್ತೆ. ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಂಡು ನಿಮ್ಮ ಒಂದು ಸಿಚುಯೇಷನ್ಗೆ ಏಂಜಲ್ಸ್ ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಗೈಸ್ ಇವಾಗ ನೋಡೋಣ ಲವ್ ನೋಟ್ಸ್. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇವಾಗ ಲವ್ ನೋಟ್ಸ್ ನ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ನ ನೋಡೋಣ. ಸೊ ಫಸ್ಟ್ ನಾವು ಲವ್ ನೋಟ್ಸ್ ನ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಫಸ್ಟ್ ತಿಳ್ಕೊಂಡು ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ನೋಡೋಣ ನಿಮ್ ಪಾರ್ಟ್ನರ್ ಏನೆಲ್ಲ ನಿಮ್ ಬಗ್ಗೆ ಫೀಲ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅಂತ ವಿಡಿಯೋ ಮುಖಾಂತರ. ಓಕೆ, ಸೊ ನಂಗೆ ಎಷ್ಟು ಕಾರ್ಡ್ಸ್ ಫೀಲ್ ಆಗುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೊಳ್ತೀನಿ. ಓಕೆ, ಓಕೆ, ಸೊ ಕಾರ್ಡ್ಸ್ ನಾನು ತಗೊಂಡಿದ್ದೀನಿ. ಅಂಡ್ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ಇವಾಗಲೇ ಶಫಲ್ ಮಾಡಿ ಸೈಡ್ ಇಟ್ಬಿಡೋಣ. ಓಕೆ, 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 3 ಗೈಡೆನ್ಸ್ ಬಂದಿದೆ. ಸೊ ಆಮೇಲೆ ನೋಡೋಣ 3 ಗೈಡೆನ್ಸ್ ಅಲ್ಲಿ ಏನೇನ್ ಗೈಡೆನ್ಸ್ ಬಂದಿದೆ ಏಂಜಲ್ಸ್ ಮುಖಾಂತರ ಅಂತ ಸೈಡಿಗೆ ಇಟ್ಬಿಟ್ಟು ಇವಾಗ ಲವ್ ನೋಟ್ಸ್ ನ ತಿಳಿಸ್ಕೊಡ್ತೀನಿ. ಓಕೆ, ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ನಿಮ್ಮ ಮೇಲೆ ಯಾವ ರೀತಿಯ ಭಾವನೆಗಳಿದೆ, ಯಾವ ರೀತಿಯ ಒಂದು ಫೀಲಿಂಗ್ಸ್ ಇದೆ, ಎಲ್ಲವೂ ಕೂಡ ಇವಾಗ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್ ಬಂದು ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನನ್ನ ಕೈಲಿ ಇನ್ನೂ ಕಾಯೋದಿಕ್ಕಾಗಲ್ಲ, ನಿನ್ನ ಜೊತೆಗೆ ಯಾವಾಗ ಜೀವನವನ್ನ ಕಳಿತೀನಿ, ಯಾವಾಗ ಜೀವನ ಮಾಡ್ತೀನಿ, ನನ್ನ ಕೈಲಿ ಇನ್ನು ವೇಟ್ ಮಾಡೋದಿಕ್ ಆಗ್ತಾ ಇಲ್ಲ. ಐ ಕಾಂಟ್ ರಿಯಲಿ ವೇಟ್ ಫಾರ್ ಯು ಅಂತ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಇವ್ರಿಗೆ ಆಕ್ಚುಲಿ ಡ್ರೀಮ್ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಮಾತಾಡುವಾಗ, ನಿಮ್ಮ ಜೊತೆಗೆ ಇರುವಾಗ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ, ಯಾವಾಗ ನಮ್ಮಿಬ್ರು ಮಧ್ಯೆ ಒಂದು ಫ್ಯಾಮಿಲಿ ಆಗುತ್ತೆ, ಯಾವಾಗ ನಮ್ದು ಪುಟ್ಟ ಸಂಸಾರ ನಡೆಯುತ್ತೆ, ಯಾವಾಗ ನಾವು ಸಪರೇಟ್ ಆಗಿ ನಾವು ಜೀವನವನ್ನ ಮಾಡ್ತೀವಿ, ಒಟ್ಟಿಗೆ ಯಾವಾಗ ನಾವು ಸೇರ್ತೀವಿ, ಯಾವಾಗ ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಕ್ರಿಯೇಟ್ ಮಾಡಿ, ಯಾವಾಗ ನಮ್ದೇ ಆದಂತ ಓನ್ ಫ್ಯಾಮಿಲಿ ಕ್ರಿಯೇಟ್ ಆಗಿ, ಯಾವಾಗ ನಿನ್ನ ಜೊತೆಗೆ ನಾನು ಜೀವನದಲ್ಲಿ ಇಡೀ ಬದುಕು ನಿನಗೋಸ್ಕರ ಮುಡಿಪಾಗಿ ಯಾವಾಗ ಇಡ್ತೀನಿ ಅಂತ ಈ ಒಂದು ವ್ಯಕ್ತಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆಕ್ಚುಲಿ ನೀವ್ ಯಾವ ತರ ಡ್ರೀಮ್ ಮಾಡ್ತಾ ಇದ್ರೆ, ನನ್ನ ಪಾರ್ಟ್ನರ್ ಜೊತೆಗೆ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಫ್ಯಾಮಿಲಿ ಮಾಡ್ಕೋಬೇಕು, ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಇದೇ ರೀತಿ ಇಡೀ ಜನ್ಮ ಕಳೆಯೋವರೆಗೂ ಇವ್ರ ಜೊತೆಗೆ ಖುಷಿಯಾಗಿ ನಗ್ನಗ್ತಾ ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ನಿಮಗ್ ಆಸೆ ಇದೆಯೋ, ಅದೇ ರೀತಿ ಈ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ಆಸೆ ಇದೆ. ನಿಮ್ಮ ಜೊತೆಗೆ ಇಡೀ ವರ್ಷ, ಇಡೀ ದಿನ ಅವರ ಒಂದು ಲೈಫ್ ಅಲ್ಲಿ ನಿಮಗೋಸ್ಕರ 24 hours ಏನಿದೆ ಅದನ್ನ ನಿಮಗೋಸ್ಕರನೇ ಮುಡಿಪಾಗಿ ಇಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ. ಅಂಡ್ ಆದಷ್ಟು ಬೇಗ ನಿಮ್ಮನ್ನ ಮದ್ವೆ ಮಾಡ್ಕೊಬೇಕು, ಸಂಸಾರ ಮಾಡ್ಬೇಕು, ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅಷ್ಟೇ ಆಸೆಯಲ್ಲಿ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಇನ್ನು ನನ್ನ ವ್ಯಕ್ತಿ ಯಾವಾಗ ಮದ್ವೆ ಆಗ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ಹೇಳೋದಾದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ಸೊ ಮದ್ವೆ ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ಆಗ್ತಾರೆ. ಓಕೆ,
ಸೊ ನೆಕ್ಸ್ಟ್ ಮೆಸೇಜ್, ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ. ಸೊ ನೀವು ಅವರ ಜೀವನದಲ್ಲಿ ಒಂದು ಜಾದುಗಾರನಾಗಿ ಹೋಗಿದ್ದೀರಾ, ಜಾದುಗಾರನಾಗಿ ನೀವು ಬಂದಿದ್ದೀರಾ, ಅಂದ್ರೆ ಒಂದು ಮ್ಯಾಜಿಕ್ ಮಾಡೋ ಹಾಗೆ ನೀವು ಅವ್ರ ಲೈಫ್ ಅಲ್ಲಿ ಬಂದಿದ್ದೀರಾ. ನೀವು ತೋರಿಸಿದ್ದೀರಾ ಜೀವನ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಂಬಂಧ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು. ಅವ್ರಿಗೆ ಇವತ್ತು ಪ್ರೀತಿ ವ್ಯಾಲ್ಯೂ, ಸಂಬಂಧದ ವ್ಯಾಲ್ಯೂ, ಜೀವನದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿರೋದೇ ನಿಮ್ಮಿಂದ. ಸೊ ಅದನ್ನ ಇಲ್ಲಿ ಹೇಳುತ್ತಿದ್ದಾರೆ, ನೀನು ನನ್ನ ಜೀವನದಲ್ಲಿ ಒಂದು ಜಾದೂಗಾರನಾಗಿ ಬಂದಿದ್ಯಾ, ಜಾದೂ ಮಾಡೋ ಹಾಗೆ ಬಂದಿದ್ಯಾ, ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡೋಂತ ವ್ಯಕ್ತಿಯಾಗಿ ಬಂದಿದ್ಯಾ. ನನ್ನ ಜೀವನದಲ್ಲಿ ನೀನ್ ಬಂದಿದ್ದಕ್ಕೇನೆ ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ. ಒಂದು ಕತ್ತಲೆಯ ಜೀವನದಲ್ಲಿ ಒಂದು ಬೆಳಕು ಬಂದ್ರೆ ಹೇಗಿರುತ್ತೆ, ಅದೇ ರೀತಿ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಒಳ್ಳೇದಾಗಿದೆ. ಅಂಡ್ ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನೀನ್ ಹೇಳ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ, ಲೈಫ್ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ಲವ್ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಪ್ರತಿಯೊಂದು ವ್ಯಾಲ್ಯೂ ಇವತ್ತಿಗೆ ಆ ಒಂದು ವ್ಯಕ್ತಿ ಗೊತ್ತಾಗಿದೆ ಅಂದ್ರೆ ಅದು ನಿಮ್ಮಿಂದ. ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಸೊ ಮುಂಚೆ ಎಲ್ಲ ಈ ಒಂದು ವ್ಯಕ್ತಿಗೆ ಪ್ರೀತಿ ಅಂದ್ಮೇಲೆ ನಂಬಿಕೆ ಇರ್ಲಿಲ್ಲ, ಮದುವೆ ಅನ್ನೋದ್ರ ಮೇಲೆ ನಂಬಿಕೆ ಇರ್ಲಿಲ್ಲ. ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಅದೆಲ್ಲಾನು ಕೂಡ ಅರ್ಥ ಮಾಡ್ಕೊಂಡ್ರು, ಜೀವನ ಎಷ್ಟು ಚೆನ್ನಾಗಿದೆ, ಜೀವನ ಅಂದ್ರೆ ಸಿಂಪಲ್ ಆಗಿದ್ರೆ ಜೀವನ ಎಷ್ಟು ಅದ್ಭುತ ಇರುತ್ತೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗಿರೋದೇ ನಿಮ್ಮಿಂದ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ ನಿಮ್ ಪಾರ್ಟ್ನರ್. ಓಕೆ, ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಹೇಳ್ತಿದ್ದಾರೆ, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ನಾನು ತುಂಬಾ ಅದೃಷ್ಟ ಮಾಡಿದೀನಿ ನೀನು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ. ನೀನು ನನ್ನ ಪಾರ್ಟ್ನರ್, ನನ್ನ ಲೈಫ್ ಪಾರ್ಟ್ನರ್, ನೀನು ನನ್ನ ವ್ಯಕ್ತಿ, ನನ್ನ ಹಸ್ಬೆಂಡ್, ನನ್ನ ವೈಫ್, ನನ್ನ ಲವರ್, ನನ್ನ ಲೈಫ್ ಪಾರ್ಟ್ನರ್ ಆಗಿರೋದಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದೀನಿ. ಅದೃಷ್ಟವಂತರಿಗೆ ಮಾತ್ರ ಇಂಥ ಒಳ್ಳೆ ವ್ಯಕ್ತಿ ಸಿಗ್ತಾರೆ, ಇಂಥ ಒಳ್ಳೆ ವ್ಯಕ್ತಿ ಪಡ್ಕೊಳಕ್ಕೆ ಸಾಧ್ಯ. ನಾನು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದೀನಿ, ಅದೃಷ್ಟ ಮಾಡಿದೀನಿ, ಅದಕ್ಕೆ ಈ ಒಂದು ಜನ್ಮದಲ್ಲಿ ನೀ ನನ್ನ ಜೀವನದಲ್ಲಿ ಸಿಕ್ಕಿದ್ಯಾ. ಇವತ್ತು ನಾನು ನಿನ್ನ ಜೊತೆಗೆ ಇದ್ದೀನಿ, ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ ನಿನ್ನ ಜೊತೆಗೆ. ಅಂದ್ರೆ ನಾನು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ನನಗಿಂತ ಒಳ್ಳೆ ವ್ಯಕ್ತಿ ಸಿಗಕ್ಕೆ ಸಾಧ್ಯ ಅಂತ ನಿಮ್ಮ ವ್ಯಕ್ತಿಲಿ ಹೇಳ್ತಿದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈ. ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಗರ್ವ ಪಡ್ತೀನಿ, ಪ್ರೌಡ್ ಫೀಲ್ ಮಾಡ್ತೀನಿ, ಮತ್ತೆ ಅದ್ರ ಜೊತೆಗೆ ನಾನು ತುಂಬಾನೇ ಲಕ್ಕಿ ಫೀಲ್ ಮಾಡ್ತೀನಿ. ತುಂಬಾ ಅದೃಷ್ಟ ಮಾಡಿದೀನಿ ನಾನು ನಿನ್ನ ನನ್ನ ಜೀವನದಲ್ಲಿ ಪಡ್ಕೊಳ್ಳೋದಿಕ್ಕೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಓಕೆ, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯುವರ್ ಹಗ್. ಸೊ ಹೇಳ್ತಿದ್ದಾರೆ, ಈ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗೆ ಫೀಲ್ ಆಗ್ತಾ ಇದೆ, ಇವತ್ತು ನನ್ನ ವ್ಯಕ್ತಿ ಹತ್ರ ಈ ಕ್ಷಣದಲ್ಲಿ ನನ್ನನ್ನ ಅವರು ಅಪ್ಕೊಂಡಾಗ, ನಾನು ಅವ್ರನ್ನ ಹಗ್ ಮಾಡಿದಾಗ ಯಾವ ರೀತಿನಲ್ಲಿ ನಮ್ಮಿಬ್ರು ಮಧ್ಯ ಒಂದು ಬಾಂಡಿಂಗ್ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಗ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ನೀವು ಅವ್ರಿಗೆ ಹಗ್ ಮಾಡ್ತಿರೋ ಇಲ್ವೋ, ನಿಮ್ಮನ್ನ ಅವ್ರು ನೋಡಿದ ತಕ್ಷಣ ನಿಮ್ಮನ್ನ ಅವ್ರು ಹಗ್ ಮಾಡ್ತಾರೆ. ಅವರು ನಿಮ್ಮನ್ನ ಹಗ್ ಮಾಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ, ನನ್ನ ಜೊತೆಗೆ ನನ್ನ ವ್ಯಕ್ತಿ ಏನಿದ್ದಾರೆ, ದಿಸ್ ಇಸ್ ಆಕ್ಚುಲಿ ಬ್ಯೂಟಿಫುಲ್, ದಿಸ್ ಇಸ್ ವಾಟ್ ಐ ವಾಂಟ್. ನಿಮ್ಮನ್ನ ಹಗ್ ಮಾಡಿದಾಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗತ್ತೆ, ಬಾಂಡಿಂಗ್ ಹೆಚ್ಚಾಗತ್ತೆ, ಎಮೋಷನಲ್ ಹೆಚ್ಚಾಗತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನಿನ್ನ ಹಗ್ ಮಾಡ್ಕೊಂಡ್ರೆ ನನಗೆ ಏನೋ ಒಂದು ರೋಮಾಂಚನ ಆಗುತ್ತೆ, ಏನೋ ಒಂದು ಸಂತೋಷ ಆಗುತ್ತೆ, ಖುಷಿ ಆಗತ್ತೆ, ನಿನ್ನ ನಾನು ಹಗ್ ಮಾಡ್ಬೇಕು, ತಬ್ಕೋಬೇಕು. ಈ ಒಂದು ಮೊಮೆಂಟ್ ಅಲ್ಲಿ ಅವ್ರು ಅದನ್ನ ಫೀಲ್ ಮಾಡ್ತಾರೆ. ನನ್ನ ವ್ಯಕ್ತಿ ಜೊತೆಗಿದ್ದಿದ್ರೆ ನಾನು ಅವ್ರನ್ನ ಹಗ್ ಮಾಡಿದಾಗ ನನಗೆ ಆ ಒಂದು ಫೀಲಿಂಗ್ ಏನಾಗುತ್ತೆ, ಆ ಒಂದು ಬಾಂಡಿಂಗ್ ಏನ್ ಫೀಲ್ ಆಗುತ್ತೆ, ದಟ್ ಈಸ್ ಅನ್ರಿಯಲ್. ಇದು ಅವ್ರಿಗೆ ಫೀಲ್ ಆಗ್ತದೆ. ಸೊ ನಿಮ್ಮನ್ನ ಅವ್ರು ಹಗ್ ಮಾಡ್ಕೊಂಡಾಗ ನಿಮ್ಮ ಮೇಲೆ ಇನ್ನೂ ಅವರಿಗೆ ಪ್ರೀತಿ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ನನ್ನ ವ್ಯಕ್ತಿಗೋಸ್ಕರ ನನ್ನ ಜೀವನದಲ್ಲಿ ನಾನು ಬದುಕಬೇಕು ಅಂತ ಅವ್ರಿಗೆ ಫೀಲ್ ಆಗತ್ತೆ. ಇದನ್ನ ಅವರು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಫಾರ್ ಎವ್ರಿ ಡೇ ಐ ಮಿಸ್ ಯು, ಫಾರ್ ಎವ್ರಿ ಅವರ್ ಐ ನೀಡ್ ಯು, ಎವ್ರಿ ಮಿನಿಟ್ ಐ ಫೀಲ್ ಯು, ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ. ಪ್ರತಿ ದಿನ ನಾನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಜೊತೆಗಿರ್ಬೇಕು ಅಂತ ನಾನು ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಿಮ್ಮ ಜೊತೆಗೆ ನಾನು ನೀನ್ ನನ್ನವಳು, ನನ್ನವನು ಅಂತ ಫೀಲ್ ಮಾಡ್ತೀನಿ. ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ಸೆಕೆಂಡು ಕೂಡ ನೀನು ನನ್ನ ಜೊತೆಗೆ ಇದೇ ರೀತಿ ಲೈಫ್ ಲಾಂಗ್ ಇರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನ ನೋಡಿದಾಗೆಲ್ಲ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ಇವರು ನನ್ನ ವ್ಯಕ್ತಿ. ಇವಾಗ ನೀವ್ ಇಲ್ದೇ ಇದ್ದಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡುತ್ತಾ ಅಂದ್ರೆ ಡೆಫಿನೆಟ್ಲಿ ಕಾಡುತ್ತೆ. ನಿಮ್ಮ ಬಗ್ಗೆ ಅವಾಗ ಯೋಚನೆ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ, ಪ್ರತಿ ದಿನ ನಾನು ಈ ಒಂದು ವ್ಯಕ್ತಿನ ಬಯಸ್ತಾ ಇದ್ದೀನಿ, ನಮ್ಮಿಬ್ರ ಮಧ್ಯ ಬಾಂಡಿಂಗ್ ಹೆಚ್ಚಾಗ್ತಾ ಇದೆ, ಪ್ರೀತಿ ಹೆಚ್ಚಾಗ್ತಾ ಇದೆ, ಈ ಒಂದು ವ್ಯಕ್ತಿ ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವರು ನನ್ನ ವ್ಯಕ್ತಿ ಅಂತ ಅವರು ಆಲ್ರೆಡಿ ಅವ್ರು ಇಮ್ಯಾಜಿನ್ ಮಾಡ್ಕೋತಾ ಇದ್ರೆ, ದಟ್ ಈಸ್ ಮೈ ಪರ್ಸನ್ ಅಂತ. ಸೊ ದಿಸ್ ಇಸ್ ವಾಟ್ ದೇ ಆರ್ ಫೀಲಿಂಗ್. ಪ್ರತಿ ದಿನ ಅವರು ನಿಮ್ಮನ್ನ
ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ನೀವು ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಬಟ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಇಲ್ಲದೆ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರತಿ ಗಂಟೆ ನಾನು ನಿನ್ನ ಜೊತೆಗೆ ಇರ್ಬೇಕಲ್ಲ ಅಂತ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ, ನಿನ್ನ ಜೊತೆಗೆ ಯಾವಾಗ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ, ಯಾವಾಗ ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೊಂದ್ಸತಿ ಅನ್ಸ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ನಿಮ್ಮನ್ನ ನೆನ್ಪು ಮಾಡ್ಕೊಂಡಾಗಲ್ಲ, ಯಾವಾಗ ನಿನ್ನ ನೋಡ್ತೀನಿ, ಯಾವಾಗ ನೀನು ನನಗೆ ಮೆಸೇಜ್ ಮಾಡ್ತೀನಿ, ಯಾವಾಗ ನಾನು ನಿನ್ನ ಭೇಟಿ ಮಾಡ್ತೀನಿ, ಇದೆಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಪ್ರತಿ ನಿಮಿಷ ಪ್ರತಿ ಗಂಟೆನೂ ಕೂಡ ನೀನು ನನ್ನ ವ್ಯಕ್ತಿಯಾಗಿ ಇರ್ಬೇಕು ಅಂತ ದೇವ್ರ ಹತ್ರ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಬ್ಯೂಟಿಫುಲ್. ಓಕೆ, ಸೊ ಯಾರ್ ಮೈ ಟ್ರೂ ಲವ್, ಮೈ ಸೋಲ್ಮೇಟ್, ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಸೊ ನೀವೇ ಅವರ ಜೀವನದ ಸಂಗಾತಿ, ಜೀವನದ ನಿಜವಾದ ಪ್ರೀತಿ, ಅವರ ಸರ್ವಸ್ವ ನೀವೇ, ಅವರ ಜೀವನ ಅವರ ಲೈಫ್ ಪ್ರತಿಯೊಂದು ಕೂಡ ನೀವೇ ಆಗಿದ್ದೀರಾ. ಸೊ ಹೇಳ್ತಿದ್ದಾರೆ, ನನ್ನ ಜೀವನದಲ್ಲಿ ನೀನು ನಿಜವಾದ ಪ್ರೀತಿ ಅಂತ ನನಗೆ ಯಾರ ಮೇಲಾದ್ರೂ ಆಗಿದೆ ನನ್ನ ಜೀವನದಲ್ಲಿ ಇಡೀ ಒಂದು ಜನ್ಮದಲ್ಲಿ ಅಂದ್ರೆ ಅದು ನಿನ್ನ ಮೇಲೆ ಮಾತ್ರ. ಸೊ ನಿಮ್ಮ ಮೇಲೆ ಅವ್ರಿಗೆ ಏನ್ ಪ್ರೀತಿ ಆಗಿದೆ, ದಟ್ ಈಸ್ ಟ್ರೂ ಲವ್ ಅಂತ ಈ ಒಂದು ವ್ಯಕ್ತಿ ನಂಬಿದ್ದಾರೆ. ಅಂಡ್ ಆ ಒಂದು ವ್ಯಕ್ತಿಗೆ ನಿಜವಾಗ್ಲೂ ಪ್ರೀತಿ ಆಗಿರೋದು ನಿಮ್ಮ ಮೇಲೆ ಮಾತ್ರ. ಬೇರೆಯವ್ರನ್ನ ನೋಡಿದಾಗ ಅವ್ರಿಗೆ ಆ ಒಂದು ಫೀಲಿಂಗ್ಸೇ ಬರಲ್ಲ. ಸೊ ನೀವೇ ಅವರ ನಿಜವಾದ ಪ್ರೀತಿ, ಅವರ ಟ್ರೂ ಲವ್ ಅಂಡ್ ಸೋಲ್ಮೇಟ್, ನೀವೇ ಅವರ ಜೀವನದ ಸಂಗಾತಿ, ಆತ್ಮದ ಗೆಳತಿ, ಆತ್ಮದ ಗೆಳೆಯ, ಅಂಡ್ ಪ್ರತಿಯೊಂದನ್ನು ಕೂಡ ನೀವೇ ಆಗಿದ್ದೀರಾ. ಅವರ ಇಡೀ ಸರ್ವಸ್ವನೇ ನೀವಾಗಿದ್ದೀರಾ. ಯು ಆರ್ ಮೈ ಎವ್ರಿಥಿಂಗ್ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ. ಸೊ ನೀನ್ ಮಾತ್ರ ಆ ಒಂದು ಫೀಲಿಂಗ್ಸ್ ನ ಕೊಡಕ್ಕೆ ಸಾಧ್ಯ. ಫೀಲಿಂಗ್ಸ್ ಅಂದ್ರೆ ಏನು? ಪ್ರೀತಿ, ಸಂಬಂಧ. ಒಬ್ಬ ವ್ಯಕ್ತಿ ಅವ್ರನ್ನ ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೆಂಗ್ ಅನ್ಸುತ್ತೆ, ಅವರು ಏನ್ ಪ್ರೀತಿನ ಆ ಒಂದು ವ್ಯಕ್ತಿಗೆ ನಿಜವಾಗ್ಲೂ ನಿಯತ್ತಾಗ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ನ ಇಷ್ಟಪಡ್ತಾ ಇದ್ರೆ ಆ ಫೀಲಿಂಗ್ ಅದು ಗೊತ್ತಾಗತ್ತೆ, ಅವರ ಹೃದಯ ಅವ್ರಿಗೆ ಮಿಡಿಯತ್ತೆ. ಬಟ್ ಇವ್ರಿಗೆ ಯಾರನ್ನೇ ನೋಡಿದ್ರು ನಿಮ್ಮನ್ನ ಹೊರತುಪಡಿಸಿ ಇವ್ರಿಗೆ ಯಾರ ಮೇಲೂ ಪ್ರೀತಿ ಆಗಲ್ಲ, ಲವ್ ಆಗಲ್ಲ. ಯಾಕಂದ್ರೆ ಅವ್ರು ತೋರಿಸಿರೋದಲ್ಲ ತೋರಿಕೆ ಪ್ರೀತಿ. ಬಟ್ ನೀವೇನ್ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ, ನಿಮ್ಮ ಪ್ರೀತಿಗೆ ಆ ಒಂದು ಅವರ ಹೃದಯ ಎಂದ ಅದು ಸ್ಪಂದನೆ ಮಾಡ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನೀನ್ ಮಾತ್ರ ನನಗೆ ಪ್ರೀತಿ ಕೊಡಕ್ಕೆ ಸಾಧ್ಯ, ನೀನ್ ಮಾತ್ರ ನನಗೆ ನಿಜವಾಗ್ಲೂ ಇಷ್ಟ ಪಡಕ್ಕೆ ಸಾಧ್ಯ. ಬೇರೆಯವರೆಲ್ಲ ಏನ್ ಪ್ರೀತಿ ಮಾಡ್ತಿದಾರೆ ಅದೆಲ್ಲ ನಿಜವಾದ ಪ್ರೀತಿ ಅಲ್ಲ. ನೀನ್ ಏನ್ ಪ್ರೀತಿ ಕೊಡ್ತಾ ಇದ್ಯಾ ದಟ್ ಈಸ್ ಟ್ರೂ ಲವ್, ಇದು ಹೇಳ್ತಿದ್ದಾರೆ. ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ ನಿಮ್ಮ ಒಂದು ಸಿಚುಯೇಷನ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ ಅಂತ ನೋಡೋಣ. ಸೊ ಫಸ್ಟ್ ಬಂದು ಅಬಂಡನ್ಸ್. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ, ಫೈನಾನ್ಷಿಯಲಿ ನಿಮ್ಗೆ ತುಂಬಾ ಕಮಿಟ್ಮೆಂಟ್ಸ್ ಆಗ್ತಾ ಇದೆ, ಸರ್ಕ್ಯುಲೇಟೇ ಆಗ್ತಾ ಇಲ್ಲ, ತುಂಬಾ ದುಡಿತಾ ಇದ್ರ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರ, ಅಮೌಂಟ್ ಬರುತ್ತೆ ಹೋಗುತ್ತೆ, ಸೊ ಡಿಸಪಿಯರ್ ಆಗುತ್ತೆ, ಅದ್ ಹೆಂಗ್ ಖರ್ಚಾಗುತ್ತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಒಂದು ಲೈಫ್ ಅಲ್ಲಿ ಇಬ್ರಿಗೂ, ನಿಮ್ಗಾಗ್ಲಿ ನಿಮ್ಮ ಪಾರ್ಟ್ನರ್ಗಾಗ್ಲಿ ಅಬಂಡೆನ್ಸ್ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುತ್ತೆ, ಮುಂದೆ ಫೈನಾನ್ಷಿಯಲಿ ಗ್ರೋತ್ ನ ನೀವು ನೋಡ್ತೀರಾ. ಫೈನಾನ್ಷಿಯಲಿ ನಿಮ್ಗೆ ಯಾರೋ ಒಬ್ರು ಕೊಡ್ಬೇಕು, ಅವ್ರು ನಿಮ್ಗೆ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದೆ ಅಂದ್ರೆ ಅವರಿಂದ ನಿಮಗೆ ಅಮೌಂಟ್ ಬರುತ್ತೆ. ಅಥವಾ ಅಮೌಂಟ್ ಗಳು ಏನಾದ್ರೂ ನಿಮ್ಗೆ ಸ್ಟಕ್ ಆಗಿದ್ರೆ, ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಅಮೌಂಟೇ ಕೊಟ್ಟಿಲ್ಲ, ಪೇಮೆಂಟೇ ಕೊಟ್ಟಿಲ್ಲ, ಸ್ಯಾಲ್ರಿನೇ ಕೊಟ್ಟಿಲ್ಲ ಅಂದ್ರೆ ಅದು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ಅಬಂಡೆನ್ಸ್ ಅಟ್ರಾಕ್ಟ್ ಆಗುತ್ತೆ, ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಗೆ ಫ್ಲೋ ಆಗತ್ತೆ ಅಂತ ಹೇಳಿ ಬರ್ತಾ ಇದೆ. ಓಕೆ, ಸೆಕೆಂಡ್ ಮೆಸೇಜ್ ಬಂದು ಟ್ರಸ್ಟ್. ಎಲ್ಲೋ ಒಂದ್ ಕಡೆ ಒಂದು ಕನೆಕ್ಷನ್ ಅಲ್ಲಿ ಬೇಕಾಗಿರೋದು ನಂಬಿಕೆ, ಟ್ರಸ್ಟ್. ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಪಾರ್ಟ್ನರ್ ನ ನಂಬಿಕೆ ಮಾಡ್ತಾ ಇಲ್ವೋ, ಅಥವಾ ಕನೆಕ್ಷನ್ ನ ನಂಬಿಕೆ ಮಾಡ್ತಾ ಇಲ್ವೋ, ಅಥವಾ ನಿಮ್ಮನ್ನ ನೀವು ಬಿಲೀವ್ ಮಾಡ್ತಾ ಇಲ್ವೋ, ಅದು ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ಟ್ರಸ್ಟ್ ಮಾಡಿ. ವಾಟ್ ಎವರ್ ಇಟ್ ಮೈಟ್ ಬಿ, ಸಿಚುಯೇಷನ್ ಎಂತದೇ ಇರ್ಲಿ, ನಿಮ್ಮ ಪಾರ್ಟ್ನರ್ ಎಂತವರೇ ಆಗಿರ್ಲಿ, ಕನೆಕ್ಷನ್ ಬೇಕು, ಸಂಬಂಧ ಬೇಕು, ಪ್ರೀತಿ ಬೇಕು ಅಂದ್ರೆ ಅದಕ್ಕೆ ಫಸ್ಟ್ ಫೌಂಡೇಶನ್ ಬಂದು ಟ್ರಸ್ಟ್. ನೀವು ಟ್ರಸ್ಟೇ ಮಾಡಿಲ್ಲ, ನಂಬಿಕೆನೇ ಇಟ್ಟಿಲ್ಲ ಅಂತ ಅಂದ್ರೆ ಅದ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಫಸ್ಟ್ ನೀವು ಎಲ್ಲಿ ಬಿಲೀವ್ ಮಾಡ್ತೀರಾ, ಎಲ್ಲಿ ಟ್ರಸ್ಟ್ ಮಾಡ್ತೀರಾ, ಯಾವಾಗ ನಂಬಿಕೆ ಬೆಳೆಸ್ಕೋತೀರಾ ಒಬ್ಬ ವ್ಯಕ್ತಿ ಮೇಲೆ, ಒಂದು ಸಂಬಂಧ ಮೇಲೆ, ಅಲ್ಲಿಂದ ನಿಮ್ಮ ಲೈಫ್ ಅಲ್ಲಿ ಮಿರಕಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಏಂಜಲ್ಸ್ ಆರ್ ಟೆಲಿಂಗ್ ಯು, ಟ್ರಸ್ಟ್ ಮಾಡಿ, ನಂಬಿಕೆ ಇಡಿ ಅಂತ. ಸೊ ನೆಕ್ಸ್ಟ್ ಬಂದು
ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ನನ್ಗೆ ಬೇರೆಯವ್ರ ಸಹಾಯ ಬೇಕು, ಬೇರೆಯವ್ರ ಸಹಾಯನ ಪಡ್ಕೊಂಡ್ರೆ ನನ್ನ ವ್ಯಕ್ತಿ ಅವ್ರ ಮಾತು ಕೇಳ್ತಾರೆ ಅಥವಾ ನನ್ನ ಸಿಚುಯೇಷನ್ ಸರಿ ಹೋಗುತ್ತೆ ಅಂತ ನಿಮ್ಗೆ ಏನಾದ್ರೂ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ಹೆಲ್ಪ್ ನ ತಗೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಗೆ ಹೆಲ್ಪ್ ಮಾಡೋರಿದ್ದಾರೆ, ನಿಮ್ಗೆ ನಂಬಿಕಸ್ಥ ವ್ಯಕ್ತಿ ಇದ್ದಾರೆ. ಆ ಒಂದು ವ್ಯಕ್ತಿಗಳು ಯಾರು ಅಂತ ಫೈಂಡ್ ಔಟ್ ಮಾಡಿ ಇವ್ರಿಗೆ ಹೇಳಿದ್ರೆ ಕೆಲಸ ಆಗತ್ತೆ, ಅವ್ರು ಹೇಳಿದ್ರೆ ನನ್ನ ವ್ಯಕ್ತಿ ಸರಿ ಹೋಗ್ತಾರೆ, ಸಿಚುಯೇಷನ್ ಸರಿ ಹೋಗುತ್ತೆ ಅಂತ ನಿಮ್ಗೆ ಏನಾದ್ರೂ ನಂಬಿಕೆ ಇದೆಯಾ, ಅಂತವ್ರ ಹೆಲ್ಪ್ ನ ತಗೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ಪಾಸಿಟಿವ್ ರಿಸಲ್ಟ್ಸ್ ಫ್ರಮ್ ಯುವರ್ ಕನೆಕ್ಷನ್. ಸೊ ಡೆಫಿನೆಟ್ಲಿ ಹೆಲ್ಪ್ ತಗೊಬೇಕು ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ಹೆಲ್ಪ್ ನ ತಗೊಳ್ಳಿ. ಏಂಜಲ್ಸ್ ಅದನ್ನೇ ಹೇಳ್ತಿದ್ದಾರೆ, ನೀನ್ ಒದ್ದಾಡ್ಬೇಡ, ಏಕಾಂಗಿ ಅಲ್ಲ ನೀನು, ನಿನ್ ಸುತ್ತಮುತ್ತ ಜನ ಇದ್ದಾರೆ, ಅವ್ರ ಹೆಲ್ಪ್ ನ ತಗೋ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ಓಕೆ, ಸೊ ಇದಾಗಿತ್ತು ನಿಮ್ಮ ಲವ್ ನೋಟ್ಸ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.